ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಒಂದ ಬಾಟ್ಲಿ ಒಳಗಿನ ತುಪ್ಪ ಇನ್ನೊಂದು ಬಾಟ್ಲಿಗೆ ಹಾಕಾಗ ಹಾಕವನ ಕೈನೂ ಅಳಿಗ್ಯಾಡಬಾರದ, ಹಾಕಿಸ್ಕೊಳ್ಳವನ ಕೈನೂ ಅಳಿಗ್ಯಾಡಬಾರದು. ನಾ ಹೇಳಕ್ ತಿಳಿತದ. ಈಗ ಇಲ್ಲಿ ಎಲ್ಲಾ ಲಿಂಗ ಅನ್ನುವ ಜೇನು ತುಪ್ಪವನ್ನ ನಿಮ್ಮ ಹೃದಯ ಅನ್ನುವಂತ ಬಾಟ್ಲಿ ಒಳಗೆ ಹಾಕುವಾಗ ನೀವು ಅಳಿಗ್ಯಾಡದ್ರಿ ಅಂದ್ರ ನೆಲಪಾಲಾಗ್ತದ. ಅದ್ರಾಗ ಬೀಗರು ಬಿದ್ರು ಬಂದಿರ್ತಾರ. ಗವಾಯಿಗಳ ಬೀಗರು ಹೌದು, ಬಿದ್ರು ಯಾರು ನನಗಿನ್ನೂ ಗೊತ್ತಾಗಿಲ್ಲ ಇಲ್ಲಿತನ. ಈ ಬೀಗರ ಖರೇರಿ ಬಿದ್ದರು ಅಂದ್ರ ಚಲೋದ್ ಉಂಡು ಚಂದ ಆಗಿಲ್ಲ ಅಂತೇನು ಹೇಳಿ ಹೋಗ್ತಾರಲ್ರಿ, ಅವ್ರು ಬಿದ್ದರ್ರಿ. ಅವರು ಅದಕ್ಕೆ ನೀವು ಜರ ಮೌನವಾಗಿದ್ರ. ಅದ್ರಾಗ ಮೊನ್ನೆ ನೀವು ಯಾರ ಪೇಪರ್ ಓದಿದ್ರೇನು? ಒಂದು ಪೇಪರ್ನ್ಯಾಗ ಒಂದು ಮಾತು ಬರ್ದಿದ್ರು, ಏನು ಹೆಣ್ಮಕ್ಳ ಬಾಯಿ ಎಷ್ಟು ದೊಡ್ಡದ ಉದ್ದಿರ್ತದ ಅಂದ್ರ 320 ಕಿಲೋಮೀಟರ್ ಉದ್ದಿರ್ತದಂತ. ಆ ರೀತಿ ಆದ್ರೆ ಪುರಾಣ ಕಾರ್ಯಕ್ರಮ ಆಗಲ್ಲ. ಸ್ವಲ್ಪ ಮೌನವಾಗಿದ್ರಿ ಅಂದ್ರ ಇವತ್ತು ಎಲ್ಲಾ ಲಿಂಗನ ಕೊನೆಗಳಿಗೆ ಒಂದೆರಡು ಮಾತುಗಳನ್ನ ಇಲ್ಲಿ ಚಿಂತನೆ ಮಾಡೋಣ. ಇವತ್ತ ಕೊನೆಗಳಿಗೆ ಅವರ ಪವಾಡ ಬಹಳ ಮಾನವೀಯ ಮೌಲ್ಯ ಅದಾವ. ಅದ್ರಾಗ ಈ ನೆಲದ ಮೇಲೆ ಬಂದವರಿಗೆ ಬದುಕುವ ದಾರಿ ತೋರ್ಸವದಾವ. ಆಗಲೇ ಎಲ್ಲಾ ಲಿಂಗರಿಗೆ 120 ವಯಸ್ಸಾಗ್ಯದ. 120 ವಯಸ್ಸಿನೊಳಗಿರುವಂತ ಎಲ್ಲಾ ಲಿಂಗ ಮಹಾರಾಜರು ಹೀಗೆ ಮಠದ ಆವರಣದೊಳಗ ಮುಗುಳುಕೋಡದೊಳಗ ಆ ಎಲ್ಲ ಜನ ತುಂಬಿ 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 ಕುತ್ಕೊಂಡಾರ. ಆಗ ಎಲ್ಲಾ ಲಿಂಗರು ಅಲ್ಲಿಯ ಭಕ್ತಾದಿಗಳಿಗೆ ಒಂದು ಮಾತು ಕೇಳಿದರಂತ. ಇದನ್ನೆಲ್ಲರೂ ನೆನಪಿಡ್ರಿ. ಈ ಪವಾಡ ಎಲ್ಲಾ ಲಿಂಗ ಮಹಾರಾಜರು ಏನು ಕೇಳಿದರು ಅಂದ್ರ, ದೇವರನ್ನ ನೀವು ಎಲ್ಲಿ ಹುಡುಕ್ಯಾಡಕತ್ತೀರಪ್ಪ, ದೇವರ ಎಲ್ಲಿದ್ದಾನ ಎಲ್ಲಿದ್ದಾನೆ ಅಂತ ಕೇಳಿದರಂತ. ಕುಂತಾಗ ಎಲ್ಲ ನಾನು ಕೇಳೋದಲ್ಲ, ಎಲ್ಲಾ ಲಿಂಗ ಮಹಾರಾಜರು ಎಲ್ಲಿದ್ದಾನ ಮುಗುಳು ಕೊಡದಾಗ ಲಿಂಗ ಎಲ್ಲಾ ಜನ ಅಲ್ಲೇನು ಸಾವಿರಾರು ಮಂದಿ ಅದಾರ, ಎಲ್ಲರೂ ಒಂದೊಂದು ಹೇಳಿದರು. ದೇವರ ಎಲ್ಲಿ ಅದಾನ ಅಂದ್ರ ಒಬ್ಬ ಹೇಳದ ದೇವರ ಆಕಾಶದಾಗ ಅದಾನ ಅಂತ ಒಬ್ಬ ಹೇಳದ. ಮತ್ತೊಬ್ಬ ಎದ್ದು ನಿಂತು ಹೇಳದ ಎಲ್ಲಾ ಲಿಂಗ ಮಹಾರಾಜ ದೇವರ ಗಿರಿಯೊಳಗ ಪರ್ವತದೊಳಗದಾನೆ ಅಂತ ಒಬ್ಬ ಹೇಳದ. ಮಗದೊಬ್ಬ ಎದ್ದು ನಿಂತು ಹೇಳದ ಎಲ್ಲಾ ಲಿಂಗ ಪ್ರಭುವೇ ದೇವರು ಎಲ್ಲಿ ಅದಾನ ಅಂದ್ರ ಗುಡಿ ಗುಂಡಾರಗಳಲ್ಲಿ ಅದಾನ ಅಂತ ಒಬ್ಬ ಹೇಳದ. ಇನ್ನೊಬ್ಬ ಎದ್ದು ನಿಂತು ಹೇಳದ ದೇವರ ಕಾಶಿಯೊಳಗದಾನ ಅಂತ ಒಬ್ಬ ಹೇಳದ. ಮಗದೊಬ್ಬ ಹೇಳದ ದೇವರ ಶ್ರೀಶೈಲದಾಗದಾನೆ ಅಂತ ಒಬ್ಬ ಹೇಳದ. ಯಾರ್ಯಾರು ಇದನ್ನ ಹೇಳಿದ್ರ ಎಲ್ಲಾ ಲಿಂಗರ ಅಂದ್ರ ಅವಾಗೊಂದು ಮಾತಂದ್ರಂತ, ಕೊಡಾನ ಮಾಡಾಕ ಬರ್ಲಾರ್ದವ ರಂಜಣಿಗೆ ಹೆಂಗ ಮಾಡ್ತಾನ ಅಂದರಂತ. ಇವ್ರದೆಲ್ಲ ಮಾತು ಕೇಳಿ ಅವ್ರಿಗಂದ್ರಂತ, ಕೊಡಾನ ಮಾಡಾಕ ಬರಲ್ಲ ರಂಜಣಿಗೆ ಹೆಂಗ ಮಾಡ್ತಾನ ನೋಡಿ ಎಷ್ಟು ಅರ್ಥ ಅದ. ಇದ ದೇವರನ್ನ ಎಲ್ಲರೂ ಎಲ್ಲೆಲ್ಲಿ ಹೇಳಿದರಲ್ಲ, ಅವಾಗ ಎಲ್ಲಾ ಲಿಂಗರಂತಾರ ದೇವರ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಪ್ಪ ಅಂದ್ರವ್ರು. ಹಾಗಾದ್ರ ಎಲ್ಲಾ ಲಿಂಗರು ಹೇಳುವಂತ ವಿಚಾರ ಏನದ ಅಂದ್ರ, ದೇವರನ್ನ ನೀವು ಎಲ್ಲಿ ಕಾಣಬೇಕಾಗ್ಯದಂದ್ರೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ,
ದೀನ ದೇವೋಭವ, ದರಿದ್ರ ದೇವೋಭವ, ಪಾಪಿ ದೇವೋಭವ, ದುಃಖಿ ದೇವೋಭವ. ಇಲ್ಲಿ ದೇವರನ್ನ ಕಾಣ್ರಿ ಅಂದ್ರೆ ಎಲ್ಲಾ ಲಿಂಗ. ಬಹುಶಃ ಈ ಎಲ್ಲ ವಿಚಾರವನ್ನ ಕೇಳಿದರ, ಈ ಎಲ್ಲ ವಿಚಾರಗಳನ್ನು ನೋಡಿದರ ಎಲ್ಲಾ ಲಿಂಗರ ಇಡೀ ಕಲ್ಯಾಣ ಶರಣರ ಪರಂಪರೆಯ ನೆಲಗಟ್ಟಿನ ಮೇಲೆ ಬದುಕ್ಯಾರ ಅನ್ನೋದಕ್ಕ ಇದು ನಮಗ ನಿದರ್ಶನವಾಗ್ತದೆ. ಆವಾಗ ಅಲ್ಲಿರುವರಿಗೆ ಹೇಳಿದರಂತ, ನೋಡಪ್ಪ, ಮನೆಯಾಗಿರ ತಂದೆ ತಾಯಿನ ದೇವರು, ಮನೆಯಾಗಿರ ತಂದೆ ತಾಯಿಗೆ ಮನಸ್ಸು ನೋಯಿಸಿ ಗುಡಿಯಲ್ಲಿಯ ದೇವರಿಗೆ ಅಡ್ಡ ಉದ್ದ ಬಿದ್ದರೆ ಏನಾಗ್ತದ? ಎಲ್ಲಾ ಲಿಂಗರು ಹೇಳೋ ಮಾತು. ಮನೆಯಾಗಿರ ಅವ್ವ ಅಪ್ಪಗ ಹೈರಾಣ ಮಾಡಿ ಗುಡಿಯಾಗಿರ ದೇವರಿಗೆ ಉದ್ದ ಅಡ್ಡ ಬಿದ್ದರೆ ಏನಾಗ್ತದ? ಮನೆಯಾಗಿರ ತಂದೆ ತಾಯಿಗೆ ಉಪವಾಸ ಹಾಕಿ ಮಠದಾಗಿರ ಸ್ವಾಮಿಗಳಿಗೆ ಉದ್ದ ಅಡ್ಡ ಬಿದ್ದರೆ ಏನಾಗ್ತದ? ಎಲ್ಲಾ ಲಿಂಗರ ವಿಚಾರ ಏನದ ಅಂತ ಕೇಳಿದರ, ದೇವರಂದ್ರ ತಂದೆ ತಾಯಿನ ದೇವರ ವಿನ ಆ ದೇವರು ಹಿಂದಾಗಡೆ. ನಾವು ಎಷ್ಟೋ ಜನಗಳನ್ನು ನೋಡ್ತೀನಿ, ಶ್ರೀಶೈಲಕ್ಕೆ ಹೋಗವ್ರಿ, ಮನ್ಯಾಗ ಅವ್ವ ಅಪ್ಪಗ ಬಾಯಾಗ ಹಲ್ಲಿರಲ್ಲ, ಇವರು 15 ದಿನ ನಡ್ಕೋತ ಹೋಗ್ತಾರೆ. ಇಲ್ಲಿ ಮನೆಯನ ಅವ್ವ ಅಪ್ಪ ಕಟ್ಟಿ ರೊಟ್ಟಿ ನೀರಾಗ ತೊಯ್ಸಿಕೊಂಡು ತಿನ್ನೋದನ್ನ ನೋಡೀನಿ. ಇಲ್ಲಿ ಅವ್ವ ಅಪ್ಪ ಮನ್ಯಾಗ ಕಟ್ಟಿ ರೊಟ್ಟಿ ನೀರಾಗ ತೊಯ್ಸ್ಕೊಂಡು ತಿಂತಾರ. ನೀ 15 ದಿನ ಕಾಲು ನಡಿಗೆಯಿಂದ ಅಲ್ಲಿ ಮಲ್ಲೈಗೆ ಹೋದ್ರ ಮಲ್ಲೈ ಭೆಟ್ಟಿ ಆತಾನೇನು ನಿನಗ? ತಂದೆ ತಾಯಿ ಅಂದ್ರೆ ಭಗವಂತನ ಸ್ವರೂಪ. ತಂದೆ ತಾಯಿ ಅಂದ್ರ ದೇವರು ಅನ್ನುವ ಅರ್ಥದೊಳಗ ಇಲ್ಲಿ ಎಲ್ಲಾ ಲಿಂಗ ಮಹಾರಾಜರು ಹೇಳಿದಾರ, ಮೊದಲ ನಿಮಗ ಕೊಡಾನೆ ಮಾಡಾಕ ಬಂದಿರಲ್ಲ ಅಂದ್ರ ರಂಜಣಿಗೆ ಯಾವಾಗ ಮಾಡ್ತೀರಿ ಹೇಳಿದ್ದು ಎನ್ನಿ ಅವ್ರು. ಮನ್ಯಾಗಿರ ದೇವ್ರನ್ನ ತಿಳ್ಕೊಂಡಿಲ್ಲ, ಇನ್ಯಾವಾಗ ಹೊರಗಿನ ದೇವ್ರು ಹುಡುಕ್ಯಾಡ್ತೀರಿ ಅಂದ್ರು. ರಂಜಣಿಗೆ ಅಂದ್ರೆ ಈಗಿನವ್ರಿಗೆ ಗೊತ್ತಿಲ್ರಿ. ಮಣ್ಣಿನ ಕೊಡ ಇರ್ತಿದ್ದ, ಮಣ್ಣಿನ ದೊಡ್ಡ ರಂಜಣಿಗೆಗಳಂತ ಇರ್ತಿದ್ದು, ಅವು ಮಣ್ಣಿನವ. ಅಂದ್ರ ಕೊಡಾನ ಮಾಡಾಕ ಬರ್ಲಾರ್ದವನಿಗೆ ರಂಜಣಿಗೆ ಹೆಂಗ ಮಾಡಾಕ ಬರ್ತದ? ಮನ್ಯಾಗಿರ ದೇವ್ರನ್ನ ತಿಳ್ಕೊಂಡಿಲ್ಲ ಅಂದ್ರ ಇವ್ರಿಗೆ ಯಾವಾಗ ದೇವ್ರನ್ನ ಕಾಣ್ತಾನ? ಇವೆಲ್ಲ ಎಲ್ಲಾ ಲಿಂಗರ ಸುಮ್ಮನೆ ಒಂದೊಂದು ಮಾತುಗಳನ್ನ ಹೇಳ್ತೀರಿ. ಇವು ಮತ್ತೆಲ್ಲ ವಿವರಣೆ ಮಾಡಾಕ ಹೋದೇವಂದ್ರೆ ಸಮಯದ ಅಭಾವ ಇರ್ತದೆ, ಮುಂದೆ ಕಾರ್ಯಕ್ರಮ ಬಹಳವಾಗಿ ಅದಾವ. ಇದು ಎಲ್ಲ ವಿಚಾರಗಳನ್ನ ನೀವು ಎಲ್ಲ ನೆನಪಿಡ್ರಿ. ಎಲ್ಲಾ ಲಿಂಗರ ಮಾತು ಏನು ಹೇಳ್ಯಾರ? ಹಿರಿಯರಿಗೆ, ದೊಡ್ಡವರಿಗೆ, ತಂದೆ ತಾಯಿಗೆ ಗೌರವ ಕೊಡ್ರಿ ಅಂತ ಒಂದು ಮಾತು ನೆನಪಿಟ್ರು ಸಾಕು. ಇವತ್ತ ನಮ್ಮ ನಾಡಿನೊಳಗ ಅದೆಷ್ಟು ಅನಾಥ ಆಶ್ರಮಗಳನ್ನು ಹುಟ್ಟಿದ ನೋಡೀವಿ ನಾವು. ಕಾರಣ ಅಂದ್ರೆ ತಂದೆ ತಾಯಿನ ಒಯ್ದ ಅನಾಥ ಆಶ್ರಮಗಳಲ್ಲಿ ಇಟ್ಟವರನ್ನು ನಾವು ಕಾಣ್ತೀವಿ. ಆ ಒಂದು ಕಾರಣಕ್ಕಾಗಿ ಎಲ್ಲಾ ಲಿಂಗರು ನಮಗ ನಿಮ್ಗ ಏನು ಸಂದೇಶ ಕೊಟ್ಟಾರ ಅಂದ್ರ ಹಿರಿಯರಿಗೆ ಗೌರವ ಕೊಡ್ಲಿಕ್ಕೆ ಸಂದೇಶ ಕೊಟ್ಟಾರ. ಹೀಗೆ ಎಲ್ಲಾ ಲಿಂಗರು ಆ ಮುಗುಳು ಕೋಡದೊಳಗ ಇರಬೇಕಾದ್ರ ಒಬ್ಬ ಎಲ್ಲಾ ಲಿಂಗರ ಪರಮ ಭಕ್ತ. ಆ ಎಲ್ಲಾ ಲಿಂಗರ ಪರಮ ಭಕ್ತ ಏನು ಮಾಡಿದ್ದ ಅಂದ್ರ ಎಲ್ಲಾ ಲಿಂಗರ ಬಗ್ಗೆ ಹಗಲ ಇರಳ ಧ್ಯಾನ ಮಾಡವ. ಬಡವ ಸದಿ ತೆಗ್ಯಾಕ ಹೋಗಿದ್ದ, ಸದಿ ತೆಗ್ಯಾಕ. ಮತ್ತೊಬ್ರ ಹೊಲಕ್ಕ ಸದಿ ತೆಗ್ಯಾಕ ಹೋದಾಗ ಇವ ಎಲ್ಲಾ ಲಿಂಗರ ಸ್ಮರಣೆ ಮಾಡ್ಕೋತ ಸದಿ ತೆಗಿತಾನ. ಅಲ್ಲಿ ಒಬ್ಬ ಕೆಟ್ಟ ಹುಳ ಇತ್ತು. ಅಲ್ಲಿ ಅವನು ಇವನು ಕೂಡ ಕೆಲಸಕ್ಕೆ ಬಂದಾನೆ. ಇವ ಎಲ್ಲಾ ಲಿಂಗರ ಸ್ಮರಣೆ ಮಾಡದ ನೋಡಿ ಇವನಿಗೆ ಬೈಯಾಕತ್ತನಂತ. ಅವ ಏನು ಎಲ್ಲಪ್ಪ ಬಹಳ ದೊಡ್ಡವೇನು, ಅವೇನು ಎಲ್ಲಪ್ಪ ಮ್ಯಾಲ ಜಾತಿ ಇವೇನಿ. ಹೀಗೆ ಎಲ್ಲಾ ಲಿಂಗರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಾಕತ್ತವ. ಇವಂತಾನ ಅವ್ರು ಏನು ಮಾಡ್ಯಾರ, ಯಾಕೆ ಎಲ್ಲಾ ಲಿಂಗರಿಗೆ ಬೈತಿ ಅಂತ ಇವ ಅಂತಾನ, ನಾ ಎಲ್ಲಾ ಲಿಂಗ ಮಹಾರಾಜರಿಗೆ ಬೈಯವನಿ ಅಂತ ಅವ ಅಂತ. ಈ ನಾಡಿನ್ಯಾಗ ಇಬ್ರು ಇದ್ದವ್ರ, ಒಬ್ಬರು ಬೈಯವ್ರು ಇರ್ತಾರ,
ಒಬ್ಬರು ಹೊಗಳವ್ರು ಇರ್ತಾರ. ಅದಕ್ಕೆ ಬಸವಣ್ಣವ್ರು ಹೇಳಿದಾರಲ್ಲ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ನಿಂದಿಸುವನೊಬ್ಬ ಕೊಂಬ, ನಿಂದಿಸುವನು ಪಾಪವ ಕೊಂಬ, ಈ ಪುಣ್ಯವ ಕೊಂಬ ಅಂತ ಹೇಳ್ತಾರೆ. ಇಲ್ಲಿ ಯಾವಾಗ ಅವ್ರ ಬಗ್ಗೆ ನಿಂದೆ ಮಾತುಗಳನ್ನು ಆಡ್ತಾ ನೋಡಿ, ಅವಾಗ ಕೆಲಸ ಮಾಡಾಗ ಏನು ಮಾಡಿದ್ರ, ಆ ಹಳಿ ಬಟ್ಟಿ ಹೈಕೊಂಡು ಕೆಲಸ ಮಾಡ್ತಿದ್ರ, ಅವ್ರ ಬಟ್ಟಿ ಎಲ್ಲ ತೆಗೆದಿಟ್ಟಿದ್ರು ಒಂದೇ ಕಡೆ. ಎಲ್ಲರೂ ಕೆಲಸ ಮಾಡೋರು, ಎಲ್ಲರೂ ಕೆಲಸ ಮಾಡೋರು ಅಂಗಿ ಕಳೆದು ಒಂದು ಕಡೆ ಇಟ್ಟಾರ. ಸದಿ ತೆಗ್ಯಾಗ ಬಟ್ಟಿ ಹೊಲಸಾಗಬಾರ್ದಂತ ಯಾರು ನಿಂದ ಮಾಡ್ತಿದ್ರ ಅವನು ಇವ್ರ ಬಟ್ಟೆಯಾಗ ಇಟ್ಟಾನ. ನೋಡಿ, ಮರಳಿ ಬಂದು ನೋಡೋದ್ರಾಗ ಅಲ್ಲಿ ಎಲ್ಲರ ಬಟ್ಟಿ ಅದಾವ, ಎಲ್ಲರ ಬಟ್ಟಿ ಸುಟ್ಟಿಲ್ಲ. ಯಾವ ಎಲ್ಲ ಲಿಂಗರ ಬಟ್ಟಿ ಬೈತಿದ್ದ ಅವನ ಬಟ್ಟಿ ಸುಡಾಕತ್ತಿತ್ತಂತ, ಉರಿ ಹತ್ತಿತ್ತಂತ, ಉರಿ ಹತ್ತಿತ್ತ. ಎಲ್ಲರ ಬಟ್ಟಿ ಅವ, ಎಲ್ಲರ ಬಟ್ಟಿಗೆ ಏನೂ ಇಲ್ಲ. ಆದ್ರೆ ಯಾವ ನಿಂದೆ ಮಾಡಿದ್ದ ಅವನಿಗೆ ಅವನ ಬಟ್ಟಿ ಸುಡಾಕತ್ತ. ಈ ಜಗತ್ನ್ಯಾಗ ಮಹಾತ್ಮರಾದವರಿಗೆ ಹಿಂಗ ಮಾತಾಡ್ಕೋತ ಬಂದಾರಿ, ಅನ್ಕೋತ ಬಂದಾರ. ಇಲ್ಲಿ ಎಲ್ಲ ಲಿಂಗರನ್ನ ಯಾರು ಮಾತಾಡ್ಯಾರ, ಹಿಂಗ ಉಂಡ್ಯಾರ. ಎಲ್ಲ ಲಿಂಗ ಸರ್ವಜ್ಞ ಮೂರ್ತಿಯಾಗಿದ್ದ, ಎಲ್ಲವನ ಬಲ್ಲವನಾಗಿದ್ದ ಅಂತ ಹೇಳ್ತಾರ. ಅಫ್ಜಲ್ಪುರ ತಾಲೂಕಿನ್ಯಾಗ ಒಂದು ಮೊಡ್ನಳ್ಳಿ ಅಂತ ಒಂದು ಹಳ್ಳಿ ಅದ. ಆ ಮೊಡ್ನಳ್ಳಿಯ ಸಾಹುಕಾರ್ತಿಗೆ ಮಕ್ಕಳಿರ್ಲಿಲ್ಲ ಅಂತ. ಆ ಮೊಡ್ನಳ್ಳಿಯ ಸಾಹುಕಾರ್ತಿಗೆ ಮಕ್ಕಳಿಲ್ಲದಾಗ ಆ ತಾಯಿ ಎಲ್ಲಿಗೆ ಹೊಂಟಾಳ, ಮುಗುಳು ಕೋಡಕ್ಕೆ ಹೊಂಟಾಳ ಎಲ್ಲ ಲಿಂಗರಿಗೆ ಭೇಟಿ ಆಗಲಿಕ್ಕೆ. ಆಗಿನ ಕಾಲದೊಳಗೆ ಏನಾಗಿತ್ತ, ಎಲ್ಲ ಲಿಂಗರ ಹತ್ರ ಹೋದ್ರ ನಮ್ಮ ಕಷ್ಟ ಪರಿಹಾರ ಆಗ್ತದ ಅಂತ ಎಲ್ಲರಿಗೂ ಒಂದು ಭಾವನೆ ಇತ್ತು. ಹಂಗ ಮೊಡ್ನಳ್ಳಿಯ ಸಾಹುಕಾರ್ತಿ ಎಲ್ಲ ಲಿಂಗರ ಹತ್ತಿರ ಮಕ್ಕಳನ್ನ ಪಡ್ಕೊಳ್ಳಕ್ಕೆ ಹೊರಟಾಳ. ಎಲ್ಲ ಲಿಂಗರ ದರ್ಶನಕ್ಕೆ ಹೋಗುವಾಗ ಆ ತಾಯಿ ಅಂತಾಳ, ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಹಂಗಿನ ಬಾನ ಉಣಲಾರೆ, ಬಂಜೆಂಬ ಶಬದ ನನ್ನನ್ನು ದೂರ ಮಾಡು ಅಂತ ಎಲ್ಲ ಲಿಂಗರ ಸ್ಮರಣೆಯೊಳಗ ಆ ತಾಯಿ ಹೊರಟಾಳ. ಯಾವಾಗ ತಾಯಿ ಎಲ್ಲ ಲಿಂಗರ ಈ ನಾಮಸ್ಮರಣೆಯೊಳಗ ಹೊರಟಾಳ, ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ದಾರಿ ದೂರ ಇದೆ. ಆ ತಾಯಿ ಏನು ಮಾಡ್ಯಾಳ ಅಂದ್ರೆ ತಲೆ ಮ್ಯಾಲ ಬುತ್ತಿ ಕಟ್ಕೊಂಡು ಹೊಂಟಾಳ. ತಲೆ ಮ್ಯಾಲ ಬುತ್ತಿ ಕಟ್ಕೊಂಡು ಆ ಮೊಡ್ನಳ್ಳಿಯ ಸಾಹುಕಾರ್ತಿ ಇಬ್ಬರು ಗಂಡ ಹೆಂಡತಿ ತಲೆ ಮ್ಯಾಲ ಬುತ್ತಿ ಕಟ್ಕೊಂಡು ಹೊಂಟಾರ. ಆ ಹಸಿವಾಗ್ಯದ. ಮಧ್ಯಾಹ್ನ ವೇಳೆ ಆ ಸಾಹುಕಾರ್ತಿ ಏನು ಮಾಡ್ಯಾಳ ಅಂದ್ರೆ ಆ ಬುತ್ತಿಯನ್ನು ಒಂದು ಗಿಡದ ಕೆಳಗೆ ಇಟ್ಟು ಅಲ್ಲೇ ಹಳ್ಳ ಹರಿಯಾಕತ್ಯದ. ಹಳದಾಗ ಮುಖ ತಕ್ಕೊಂಡಾರ. ಆ ಬುತ್ತಿಯನ್ನು ಬಿಚ್ಚಿ ಆ ಗಿಡದ ಕೆಳಗೆ ಕೂತು ಉಣಬೇಕನ್ನಾಕತ್ಯಾರ. ಆ ಗಿಡದ ಕೆಳಗೆ ಉಣಬೇಕನ್ನುವಾಗ ಇವರೇನು ಉಣಬೇಕು ಅಂತ ಹೇಳಿ ಹಿಂಗ ಬುತ್ತಿ ಬಿಚ್ಚಿ ಉಣ್ಣಾಕತ್ಯಾರ. ಆ ಉಣ್ಣುವಾಗ ಒಂದು 4 ಮಕ್ಕಳ ಒಬ್ಬ ಭಿಕ್ಷುಕ ಹೆಣ್ಮಗಳು ಅಲ್ಲಿಗೆ ಬರ್ತಾರೆ. ಒಬ್ಬ ಬಡವಿಯಾಗಿರುವಂತ ಭಿಕ್ಷುಕ ಹೆಣ್ಮಗಳು, ಆಕೆಯ ಮೈಮೇಲಿನ ಬಟ್ಟೆಯೆಲ್ಲ ಹರಿದು ಹೋಗ್ಯಾವ. ಕೈಯೊಳಗ ಭಿಕ್ಷಾ ಪಾತ್ರೆ ಅದಾವೆ. ಆಕೆಯ 4 ಮಕ್ಕಳ ಹೊಟ್ಟಿ ಬೆನ್ನಿಗತ್ಯಾದ. ಇವರು ಉಣ್ಣಾದನ ನೋಡಿ ಆ ತಾಯಿ 4 ಮಕ್ಕಳನ್ನ ಕರ್ಕೊಂಬಂದ ಆ ಮೊಡ್ನಳ್ಳಿಯ ಸಾಹುಕಾರ್ತಿ ಗಿಡದ ಕೆಳಗ ರೊಟ್ಟಿ ಬಿಚ್ಚಿ ಏನು ಉಣ್ತೇಳ ಆ ತಾಯಿ ಹತ್ತಿರ ಹೋಗಿ ಕೇಳ್ತಾಳ, ಯವ ಭಾಳ ಹಸಿವಾಗ್ಯದ, ಮಕ್ಕಳಿಗೆ ಭಾಳ ಹಸಿವಾಗ್ಯದ, 1-2 ರೊಟ್ಟಿ ಕೊಡು. ಯಾವಾಗ ಹಿಂಗ ಕೇಳದಳ, ಯಾವಾಗ ತಾಯಿ
ಹಸಿವಿ ತಾಳಲಾರದೆ ಭಿಕ್ಷೆ ಕೇಳದಳಲ್ಲ, ಆ ಸಾವುಕಾರ್ತಿ ಅದರೊಳಗಿನ ಒಂದು ತುತ್ತ ನೀಡಿದರ ಏನಾತಿತ್ತೋ ಏನಿಲ್ಲೋ. ಆದರೆ ಆ ಬಂದಿರುವ ಮಕ್ಕಳನ್ನು, ಆ ಭಿಕ್ಷುಗಳನ್ನು ಬೈದು 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 ಕಳಿಸಿಬಿಟ್ಟಳು, ಬೈದು ಕಳಿಸಿದಳು. ಯಾವಾಗ ತಾಯಿ ಬೈದು ಕಳಿಸ್ತಾಳ, ತಾನೆಲ್ಲ ಉಂಡು, ತಾನೆಲ್ಲವನ್ನ ಉಂಡು ಆ ತಾಯಿ ಎಲ್ಲಿಗೆ ಹೊರಟಾಳ, ಮತ್ತೆ ಮುಗುಳು ಕೋಡದ ದಾರಿಯನ್ನು ಹಿಡಿದಾಳ. ಯಾವಾಗ ತಾಯಿ ಮುಗುಳು ಕೋಡ ದಾರಿ ಹಿಡಿದಾಳ, ಮುಗುಳು ಕೋಡ ಕ್ಷೇತ್ರವನ್ನು ಮುಟ್ಟ್ಯಾಳ. ಆ ಮುಗುಳು ಕೋಡ ಕ್ಷೇತ್ರ ಮುಟ್ಟಿದ ಮೇಲೆ ಯಲ್ಲಾಲಿಂಗರ ದರ್ಶನ ಮಾಡ್ಯಾಳ. ದರ್ಶನವನ್ನು ಮಾಡಿದ ಮೇಲೆ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿ ಈ ಇಬ್ಬರು ಮಡ್ನಳ್ಳಿಯ ಈವರು ಸಾವುಕಾರ್ತಿ ಗಂಡ ಹೆಂಡರ ಯಲ್ಲಾಲಿಂಗರಿಗೆ ಬೇಡಿಕೊಂಡ. ಏನು ಬೇಡಿದರ, ಯಪ್ಪ ನಮ್ಮ ಮಕ್ಕಳಿಲ್ಲ, ಮದುವೆಯಾಗಿ ಬಹಳ ವರ್ಷ ಆಗ್ಯದ, ಮಕ್ಕಳಿಲ್ಲ, ಮಕ್ಕಳ ಸಂತಾನ ಫಲ ಕೊಡುವಂತ ಯಲ್ಲಾಲಿಂಗರಲ್ಲಿ ಬೇಡಿಕೊಂಡ. ಅದಕ್ಕೆ ನಾ ಹೇಳಿದನಲ್ಲ, ಸರ್ವಜ್ಞ ಮೂರ್ತಿಯಾಗಿದ್ದ ಯಲ್ಲಾಲಿಂಗ ಬೇಡಿದವರಿಗೆಲ್ಲ ಕೊಟ್ಟಿಲ್ಲ, ಆ ಮನಸ್ಸಿದ್ದವರಿಗೆ ಕೊಟ್ಟಾನ ಅನ್ನೋದಕ್ಕೆ ಇದು ನಿದರ್ಶನ. ನಮಗ ಅವೇನು ಹುಚ್ಚ ಅಲ್ಲ ಬೇಡಿದವರಿಗೆಲ್ಲ ಕೊಡಾಕ. ಆದ್ರೆ ಆ ಗಟ್ಟಿ ಮನಸ್ಸಿರಬೇಕು, ಅಲ್ಲಿ ದೃಢ ಭಾವ ಇರಬೇಕ, ಅಂತಃಕರಣ ಇರಬೇಕ. ಅಂತಲ್ಲೇ ಭಗವಂತ ವರ ಕೊಡ್ತಾನ, ನೆನಪಿಟ್ಟದು. ಇಲ್ಲಿ ಆ ತಾಯಿ ಯಾವಾಗ ಮಕ್ಕಳನ್ನ ಕೇಳಿದಳ, ಆಗ ಯಲ್ಲಾಲಿಂಗರಂತಾರ, ಯವ ಮಕ್ಕಳ ಹಸಿವಿ ಅಂತ ಬಂದ್ರ ಒಂದು ರೊಟ್ಟಿ ಕೊಡಾಕ ನಿನಗೆ ಮನಸ್ಸಿಲ್ಲ ಅಂದ್ರ ನೀ ಮಕ್ಕಳು ತಗೊಂಡು ಏನು ಮಾಡ್ತೀಯ ಅಂದ್ರು ಯಲ್ಲಾಲಿಂಗ. ನೋಡ್ರಿ, ಮಕ್ಕಳು ಹಸಿವಿ ಅಂತ ಬಂದಾವೆ, ಮಕ್ಕಳು ಅನ್ನ ಅಂತ ಬಂದಾವೆ. ಆ ಹಸಿವಿಯಾಗಿರುವಂಥ ಮಕ್ಕಳಿಗೆ ಒಂದು ತುತ್ತ ಅನ್ನ ನೀಡಾಕ ನಿನಗೆ ಆಗ್ಲಿಲ್ಲ ಅಂದ್ರ ಮಕ್ಕಳು ತಗೊಂಡ ಏನು ಮಾಡ್ತೀರಿ ತಾಯಿ? ನಿನ್ನ ಆಯುಷ್ಯದಾಗನ ಮಕ್ಕಳಿಲ್ಲ. ಇಲ್ಲಿ ಒಂದು ಘಟನಾ ನೆನಪಿಡ್ರಿ. ಸಿಕ್ಕವರಿಗೆ ಯಲ್ಲಾಲಿಂಗ ಆಶೀರ್ವಾದ ಮಾಡಲಿಲ್ಲ, ಆ ಭಾವ ಬದುಕ ಇದ್ದವರಿಗೆ ಮಾತ್ರ ಯಲ್ಲಾಲಿಂಗರ ಅಂತಃಕರಣ ಆಗ್ತದ. ಇದು ಎಲ್ಲರಿಗೂ ಬರಲ್ಲ. ಆ ಮನುಷ್ಯನಲ್ಲಿ ಜರ ಸಂಸ್ಕಾರಗಳು ಇದ್ರೆ ಮಾತ್ರ ಇವೆಲ್ಲ ಬರ್ತಾವ. ಎಲ್ಲರಿಗೂ ಎಲ್ಲ ಬರ್ತಿದಾರ, ಮತ್ತು ಈ ನಾಡ ಹಿಂಗ್ಯಾಕಿರ್ತಿತ್ತು. ಅದಕ್ಕೆ ನಮ್ಮ ಶರಣರು ಹೇಳಿದಾರ, 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣರು, ಕೋಟಿಗೊಬ್ಬರು ಶರಣರು. ಅಂದ್ರೆ ಯಾವನಿಗೆ ಇವೆಲ್ಲ ಸಂಸ್ಕಾರ ಅದ ಅವ ನೀಡಿಸ್ತಾನ, ಅವ ಕಣ್ಣೀರು ಪಡ್ತಾನ, ಕಣ್ಣೀರು ಒರೆಸ್ತಾನ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡ್ತಾನ. ಈ ಅಂತಃಕರಣದ ಭಾವ ಯಾರಿಗೆ ಬರ್ತದ ಅಂದ್ರ ಸಂಸ್ಕಾರ ಇದ್ರೆ ಬರ್ತದ. ಶಿಶುನಾಳ ಶರೀಫ ಒಂದು ಹಾಡ ಬರೀತಾನ, ಒಂದು ಬಿದರ ಸಂಸ್ಕಾರ ಕೊಟ್ರ, ಒಂದು ಬಿದರ ಸಂಸ್ಕಾರ ಕೊಟ್ರ ಏನೇನು ಆತದ ಅನ್ನದ ಶಿಶುನಾಳ ಶರೀಫ ಎಷ್ಟು ಸುಂದರವಾಗಿ ಹೇಳ್ತಾನ. ಬಿದಿರು 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 ನಾನಾರಿಗಲ್ಲದವಳು. ಹೀಗೆ ಮನುಷ್ಯನಲ್ಲಿ ಒಂದು ಸಂಸ್ಕಾರ ಅನ್ನೋದು ಇರೋದಿದ್ರ ಇದೆಲ್ಲ ಆಗ್ತದ. ಆ ಸಂಸ್ಕಾರ ಇಲ್ಲದಕ್ಕೆ ಆ ತಾಯಿ ಒಂದು ರೊಟ್ಟಿಯನ್ನು ನೀಡಲಿಲ್ಲ, ಬರುವ ಸಂತಾನವನ್ನು ಕಾಣಲಿಕ್ಕಾಗಲಿ. ಹೀಗೆ ಯಲ್ಲಾಲಿಂಗರ ಬದುಕಿನೊಳಗ ನೂರಾರು ಘಟನೆಯನ್ನು ಕೇಳ್ತಾ, ಯಲ್ಲಾಲಿಂಗರ ಬಾಯಿಯೊಳಗ ಯಾವಾಗಲೂ ಒಂದು ಮಾತು ಬರ್ತಿತ್ತು ಅಂತ ನೆನಪಿಡ್ರಿ. ಮಾತು, ಯಾರ ಗೊಡವಿ ನಮಗೇನೈತಿ, ಯಾರ ಗೊಡವಿ ನಮಗೇನೈತಿ, ಶಿವ ಧ್ಯಾನದಳು ಬಹುಮಾನ ಐತಿ.
ಯಾರ ಗೊಡವಿ ತಗೊಂಡು ನಾವು ಏನು ಮಾಡೋದದ ಶಿವನ ಧ್ಯಾನ ಮಾಡಿದ್ರ ನಮಗೆ ಬಹುಮಾನ ಐತಿ ಅಂತ. ನಾವೆಲ್ಲ ಮಂದಿ ಗೊಡವಿ ಮಾಡೋದ ಕಲ್ತೀವಿ ವಿನ ನಮ್ಮ ಗೊಡವಿ ನಾವು ಮಾಡ್ಕೊಳ್ಳೋದ ಕಲಿಯಲ್ಲಾಗಿ. ಈ ಯಲ್ಲಾಲಿಂಗರ ಮಾತ ಯಾರ ಗೊಡವಿ ನಮಗೇನೈತಿ ಶಿವ ಧ್ಯಾನದಳು ಬಹುಮಾನವೈತಿ ಅಂತೇಳಿ ಮುಗುಳು ಕೊಡದಾಗ ಇರಬೇಕಾದ್ರ ಆಗಲೇ ಯಲ್ಲಾಲಿಂಗರಿಗೆ 120 ವರ್ಷಗಳಾಗಿದ್ದಾವ. 120 ವಯಸ್ಸಿನೊಳಗಿರುವಂಥ ಯಲ್ಲಾಲಿಂಗರಿಗೆ ಆ ನಾಡಿನ ಜನ ಎಲ್ಲ ಕೂಡಿ ಅವರ ಶತಮಾನೋತ್ಸವ ಜನ್ಮ ಶತಮಾನೋತ್ಸವ ಮಾಡಬೇಕಂತ ಎಲ್ಲರೂ ವಿಚಾರ ಮಾಡ್ಯಾರ. 100ನೇ ವರ್ಷದ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ ಆದರೆ ಎಲ್ಲರಂಗ ಮಾಡೋದು ಬೇಡ. ನಮ್ಮ ಯಲ್ಲಾಲಿಂಗರು ಹುಟ್ಟ ಹಬ್ಬ ಹೆಂಗೆ ಮಾಡಬೇಕು ಅಂದ್ರೆ ಎಲ್ಲರಂಗ ತೊಟ್ಟಲಾಗ ಹಾಕಿ ಹುಟ್ಟ ಹಬ್ಬ ಮಾಡೋದು ಬೇಡ. ಇವ್ರು ಹೆಂಗೆ ಮಾಡಿದ್ರೆ ಮುಗುಳುಕೋಡ 10 ಹಳ್ಳಿಯ ಜನ ಅಂದ್ರೆ 1.5 ಕ್ವಿಂಟಲದ ಬೆಳ್ಳಿ ತೊಟ್ಟಲ ಮಾಡಿಸೋದರಂತ. ನೋಡ್ರಿ ಹೆಂಗೆ ಮಾಡ್ಯಾರ. ಅವರ ಜನ್ಮ ಶತಮಾನೋತ್ಸವವನ್ನು 1.5 ಕ್ವಿಂಟಲದ ಬೆಳ್ಳಿಯ ತೊಟ್ಟಿಲವನ್ನು ಮಾಡಿಸಿ ಆ ತೊಟ್ಟಿಲದೊಳಗೆ ಇವರನ್ನು ಹಾಕಿ ಆ ಎಲ್ಲ ತಾಯಿಗಳ ತೂಗಿ ಜೋಗುಳವನ್ನು ಹಾಡದರಂತ. ಯಾರಿಗೆ? ಯಲ್ಲಾಲಿಂಗ ಮಹಾರಾಜರಿಗೆ. 100 ವರ್ಷ ಮೀರಿರುವಂಥ ಯಲ್ಲಾಲಿಂಗರಿಗೆ ಅಂದು ಮುಗುಳುಕೋಡದ 50 ಹಳ್ಳಿಯ ಜನ 1.5 ಕ್ವಿಂಟಲದ ಬೆಳ್ಳಿಯ ತೊಟ್ಟಿಲವನ್ನು ಮಾಡಿ ಜೋಗುಳವನ್ನು ಮಾಡಿದ್ದಾರೆ. ಆದರೆ ಯಲ್ಲಾಲಿಂಗರಿಗೆ ಇದು ಯಾವ ಇಚ್ಛಾ ಇಲ್ಲ. ಅವರಿಗೆ ಅವ್ರೇನು ಬೆಳ್ಳಿಯ ತೊಟ್ಟಿಲ ಬಂಗಾರ ಕಿರೀಟ ಮಠ ಏನರ ಬೈಸ್ಯಾರೇನು? ಅವ್ರಿಗೇನೂ ಆಶೆ ಇಲ್ಲ. ಆದ್ರೆ ಭಕ್ತರೇ ಇದನ್ನು ಒತ್ತಾಯ ಮಾಡಿ ಅದೆಲ್ಲವನ್ನ ಯಲ್ಲಾಲಿಂಗರಿಗೆ ಅರ್ಪಣೆಯ ಮಾಡ್ತಾರ. ನಮ್ಮ ಶರಣರೆಲ್ಲ ಹಿಂಗ ನಿರಾಶೆ ಇದ್ದನ ಮಾಡ್ಯಾರಿ. ಸಿದ್ಧಲಿಂಗ ಮಹಾರಾಜ ಅನ್ರಿ, ಯಲ್ಲಾಲಿಂಗ ಮಹಾರಾಜ ಅನ್ರಿ, ಸಂಗನ ಬಸವ ಶಿವಯೋಗಿಗಳನ್ರಿ, ಎಲ್ಲರ ಇದೇ ರೀತಿಯ ನಿರಾಶಾ ಬದುಕಿನೊಳಗ ಅಥಣಿಯ ಮುರುಗೇಂದ್ರ ಸ್ವಾಮಿಗಳಂತಾಗ್ಯಾರ. ನೀವು ಹೆಸರು ಕೇಳಿ. ಆ ಅಥಣಿಯ ಮುರುಗೇಂದ್ರ ಸ್ವಾಮಿಗಳ ಮಠಕ್ಕ ಒಬ್ಬ ಯಜಮಾನ ಬ್ಯಾಡ್ ಅಂದ್ರನ ಬೆಳ್ಳಿಯ ನಾಣ್ಯ ಬಡ್ದಿದನಂತ. ಬೆಳ್ಳಿ ನಾಣ್ಯ ಗದ್ದಿಗೆಯ ಬಾಗಿಲಿಗೆ. ಆ ಮುರುಗೇಂದ್ರ ಸ್ವಾಮಿಗಳ ಮಠಕ್ಕೆ ಬೆಳ್ಳಿ ನಾಣ್ಯ ಗದ್ದಿಗೆ ತಲಬಾಗಿಲಿಗೆ ಬಡದ ಯಾರ ಒಬ್ರು ಒಂದಿನ ಕಳವು ಮಾಡ್ಕೊಂಡು ಹೋಗಿದ್ರು. ಇವರು ಬಡ್ಯಾಕ ಬ್ಯಾಡ್ ಅಂದಿದ್ರು ಮೊದಲ. ಆದ್ರೆ ಅವ ಬಡದ ಯಾರೋ ಕಳವು ಮಾಡ್ಕೊಂಡು ಹೋದ್ರು. ಏನು ಕಳವು ಮಾಡ್ಕೊಂಡು ಹೋಗ್ಯಾರ ಅಂತೇಳಿ ಅಪ್ಪಗಳಿಗೇನು ಗೊತ್ತಿಲ್ಲ. ಇವ ಮುಂಜಾನೆ ಮತ್ತೆ ಬಂದ. ಇವ ದೇವರು ನೋಡ್ತಿದ್ದಲ್ರಿ, ಬೆಳ್ಳಿ ನಾಣ್ಯನೇ ನೋಡ್ತಿದ್ದು. ಮೊದಲು ದಾನ ಕೊಟ್ಟವ್ರು ಹಿಂಗಿರ್ತಾರೆ ಕೆಲವು ಮಂದಿ. ಇವ ಬೆಳ್ಳಿ ನಾಣ್ಯ ಹೋಗಿ ಅಪ್ಪವ್ರಿಗೆ ಹೇಳ್ದೆ, ಯಪ್ಪ ನಾ ಏನು ಆ ಬಾಗಿಲಿಗೆ ಬೆಳ್ಳಿ ನಾಣ್ಯಗಳ ಬಡಿಸಿದ್ದ ಯಾರ ಕಳವು ಮಾಡ್ಕೊಂಡು ಹೋಗ್ಯಾರ. ಈ ಶಿವಯೋಗಿಗಳಿಗೆ ಹೇಳಿದ್ರ ಅಥಣಿ ಅಪ್ಪರು ಎಲ್ಲಿ ಕಳವಾಗ್ಯಾವ ಹೆಂಗ ಕಳವಾಗ್ಯಾವ ನೋಡೋಣ ನಡಿ ಅಂದ್ರೇನು. ಒಂದೇ ಮಾತು ಹೇಳಿದ್ರಂತ, ಏನಪ್ಪ ಇದ್ದ ಮಗ ಬಡ್ದಾನ, ಇಲ್ಲದ ಮಗ ಕಿತ್ಕೊಂಡು ಹೋಗ್ಯಾನ, ನಾ ಯಾಕೆ ಚಿಂತೆ ಮಾಡ್ಲಿ ಅಂದ್ರೆ ಅವರು. ಇದ್ದ ಮಗ ಬಡ್ದಾನ, ಇಲ್ಲದ ಮಗ ಕಿತ್ಕೊಂಡು ಹೋಗ್ಯಾನ, ನಾ ಯಾಕೆ ಚಿಂತೆ ಮಾಡ್ಲಿ ಅಂದ್ರ ನಮ್ಮ ಶರಣರೆಲ್ಲ ನಿರಾಶ. ಇಲ್ಲಿ ಯಲ್ಲಾಲಿಂಗ ಮಹಾರಾಜರಿಗೆ 1.5 ಕ್ವಿಂಟಲ್ ಬೆಳ್ಳಿಯ ತೊಟ್ಟಿಲವನ್ನದಾಗ ಹಾಕಿ ಜೋಗುಳವನ್ನು ಪಾಡ್ತಾರ, ಶತಮಾನೋತ್ಸವನ ಮಾಡ್ತಾರ. ಎಷ್ಟು ಜನ ಸೇರಿದ್ರಂದ್ರೆ 10 ಲಕ್ಷ ಜನ ಸೇರಿತ್ತು ಅಂತ ಬರೀತಾರ ನೋಡಿ. 8 ಜನ. ಆದರೆ 8 ಕಡೆ ದಾಸೋ ಇವೆಲ್ಲ ಕೇಳಿದ್ರ ಏನೋ ಕಟ್ಟು ಕಥೆ ಅನ್ನಂಗದಾವ ನಮಗೆ.
ಆಗಿನ ಕಾಲದೊಳಗ 200 ಕಡೆ ದಾಸೋಹ ವ್ಯವಸ್ಥೆ ಇಟ್ಟಿದರಂತವ್ರ ಶತಮಾನೋತ್ಸವದೊಳಗೆ. ನಾವೇನಿಲ್ಲಿ ಒಂದು ಕಡೆ ದಾಸೋಹ ಮಾಡ್ತೀವಲ್ಲ, ಹಿಂಗ 200 ಕಡೆ ದಾಸೋಹ. ಒಂದು ದಾಸೋಹದೊಳಗ 300 ಜನ ಕೆಲಸ ಮಾಡಬೇಕು. ಒಂದು ದಾಸೋಹದೊಳಗ 300 ಜನ ಕೆಲಸ ಮಾಡಬೇಕ. 200 ಕಡೆ ದಾಸೋಹ ಮಾಡ್ತಾರಂದ್ರ ಆ ಶತಮಾನೋತ್ಸವಕ್ಕೆ ಎಷ್ಟು ಜನ ಬಂದಿರಬೇಕು ವಿಚಾರ ಮಾಡಿ. ಇಂಥ ಎಲ್ಲ ಲಿಂಗರಿಗೆ ಒಂದು ದಿನ ಮಲಗಿಕೊಂಡಾಗ ಒಂದು ಸ್ವಪ್ನ ಬೀಳುತ್ತದೆ. ಒಂದು ಸ್ವಪ್ನ ಏನಂತ ಸ್ವಪ್ನ ಬೀಳ್ತದೆ? ಆಗಲೇ ನಿನಗೆ 125 ವಯಸ್ಸಾಗ್ಯದ. ಈ ಮಠಕ್ಕೆ ಒಬ್ಬ ಯೋಗ್ಯನಾಗಿರುವಂಥ ಮರಿಯನ್ನು ನೀನು ಉತ್ತರಾಧಿಕಾರಿಯಾಗಿ ಸ್ವೀಕರಿಸಬೇಕು ಅಂತ ಒಂದು ಸ್ವಪ್ನ ಬೀಳುತ್ತದೆ. ಹಾಗಾದರೆ ಯಲ್ಲಾಲಿಂಗ ಮಹಾರಾಜ ಅಂತಾನ, ಎಲ್ಲದಾನೆ ಈ ಮಠದ ಯೋಗ್ಯನಾಗಿರುವಂಥ ಮರಿ, ಎಲ್ಲದಾನೆ ಯೋಗ್ಯನಾಗಿರುವಂಥ ಸ್ವಾಮಿ ಅನ್ನೋದನ್ನು ವಿಚಾರ ಮಾಡಲಿಕ್ಕಾಗಿ ಆ ಸ್ವಪ್ನದೊಳಗೆ ಯಾರು ಬಂದಾರೆ ಎಂದರೆ ಅವರ ಗುರುಗಳಾಗಿರುವಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಕನಸಿನೊಳಗೆ ಬಂದು ಹೇಳ್ತಾರ, ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕಿನೊಳಗ ಜಂಬಿಗಿ ಅಂತ ಹಳ್ಳಿ ಅದ, ಅಲ್ಲಿ ಹುಟ್ಟಿ ನಾನು 13 ದಿನ ಆಗ್ಯದ, ಅಲ್ಲಿಗೆ ಹೋಗಿ ನೋಡು, ನಾಲಿಗೆ ಹುಟ್ಟೀನಿ ಅಂತ ಹೇಳಿದ್ರು. ಎಲ್ಲಾ ಲಿಂಗರಂತಾರ, ನೀ ಅಲ್ಲೇ ಹುಟ್ಟಿದಿ ಅನ್ನೋದಕ್ಕೆ ಯಾರ ಮನ್ಯಾಗ ಹೋಗ್ಲಿ ಏನಂತ ಕೇಳಿ ಅಂದ್ರೆ ಅವರು, ಎಲ್ಲಿ ಮುಗುಳು ಕೂಡ, ಎಲ್ಲಿ ಆಳಂದ, ನಾ ಹ್ಯಾಂಗೋಗಿ ನೀನು ಹುಡುಕ್ಯಾಡ್ಲಿ ಅಂದ್ರವ್ರು. ಅವಾಗ ಸಿದ್ಧಲಿಂಗ ಮಹಾರಾಜರ ಕನಸಿನೊಳಗೆ ಅಪ್ಪಣೆಯನ್ನು ಮಾಡ್ಯಾರ. ಆದ್ರೆ ಅಲ್ಲಿ ಹುಟ್ಟಿದವ್ರು ಯಾರೂ ಅಲ್ಲ, ನಾನೇ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಹೇಳ್ಯಾನ, ಅಲ್ಲಿ ಹುಟ್ಟಿದವನು ನಾನೇ. ನಿನಗ ನಂಬಿಕೆ ಬರಬೇಕಂದ್ರ ಆ ಮಗುವಿನ ಪಾದದೊಳಗ ಪದ್ಮ ಇದೆ, ಹೋಗಿ ನೋಡು. ಒಂದು ಪದ್ಮದ ರೇಖೆ ಇದೆ ನೋಡು. ಅದರ ಜೊತೆಗೆ ಆ ಮಗುವಿಗೆ ಹುಟ್ಟುವಾಗಲೇ 2 ಕಿವಿಗಳಿಗೆ ರಂಧ್ರ ಅದಾವೆ, ತೂತದವ ಕಿವಿಯೊಳಗೆ. ಹುಟ್ಟುತ್ತಲೇನೆ ಆ ಮಗುವಿಗೆ 2 ರಂಧ್ರಗಳದಾವ. ಜಂಬಿಗಿಯ ಹಿರಿಯ ಮಠದ ತಾಯಿಯವರಾದ ಚನ್ನವೀರಯ್ಯ, ಆತನ ಧರ್ಮಪತ್ನಿಯಾಗಿರುವಂಥ ಶರಣಮ್ಮನವರ ಗರ್ಭದೊಳಗ ಹುಟ್ಟಿ ನಾನು 13 ದಿನ ಆಗ್ಯದ, ಅಲ್ಲಿಗೆ ಹೋಗಿ ನೋಡು ಅಂದರೆ ಎಲ್ಲಾ ಲಿಂಗರು ಎಲ್ಲ ಭಕ್ತಾದಿಗಳನ್ನು ಕರ್ಕೊಂಡು ಬಂದ ನೋಡೋದ್ರೊಳಗಾಗಿ ಆಗಲೇ ಪದ್ಮ ರೇಖೆ ಇದೆ, 2 ಕಿವಿಯೊಳಗ ರಂಧ್ರಗಳದಾವೆ. ಅವರೇ ಯಾರು ಅಂತ ಕೇಳಿದ್ರ ಎಲ್ಲಾ ಲಿಂಗರ ಉತ್ತರಾಧಿಕಾರಿಯಾಗುವಂಥ ಷಡಕ್ಷರಿ ಸಿದ್ಧರಾಮ ಶಿವಯೋಗಿಗಳಾಗ್ತಾರೆ. ಸಿದ್ಧರಾಮ ಅವಾಗ ಎಲ್ಲಾ ಲಿಂಗರ ಸಿದ್ಧಲಿಂಗರಿಗೆ ಕೇಳ್ತಾರೆ, ಯಪ್ಪ ಮರಿ ಅಂದ್ರೆ ಹ್ಯಾಂಗಿರ್ಬೇಕಂದ್ರೆ ಅವರು ಮರಿ ಅಂದ್ರೆ ಹ್ಯಾಂಗಿರ್ಬೇಕು? ಅವಾಗ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರಂತ, ಮರಿ ಅಂದ್ರ ಮೂಡಬೇಕು, ಮರಿ ಅಂದ್ರ ಮಾಡಬಾರ್ದಂದ್ರಂತವ್ರು. ಇವು ಬಿಸ್ಕಿಟ ಚಾಕ್ಲೇಟ್ ತಯಾರು ಮಾಡದಂಗ ಮರಿನ ತಯಾರು ಮಾಡೋದಲ್ರಿ, ಸ್ವಯಂವಾಗಿ ಅವನಲ್ಲಿ ಮೂಡಬೇಕು, ಸ್ವಯಂವಾಗಿ ಅವನಲ್ಲಿ ಆ ಭಾವ ಇರಬೇಕೇ ವಿನ ಬಿಸ್ಕಿಟ್ ಚಾಕ್ಲೇಟ್ ತಯಾರು ಮಾಡದಂಗ ಮರಿಗಳನ್ನು ಮಾಡೋದಲ್ಲ. ಯಾರೋ ಗರ್ಗದ ಮಡಿವಾಳಪ್ಪಗೆ ಹೇಳಿದಾರಂತ, ನಿಮ್ಮ ಮಠಕ್ಕೆ ಒಂದು ಮರಿ ಮಾಡ್ಕೋರಿ ಅಂದ್ರಂತ. ಅವಾಗ ಗರ್ಗದ ಮಡಿವಾಳಪ್ಪ ಅಂದನಂತ, ನಾನು ಮಾಡ್ಕೋತೀನಿ, ಆದ್ರೆ ಈಗೆಲ್ಲ ಇರವು ಬರೀ ಬೆಕ್ಕಿನ ಮರಿ ಅದಾವ, ಮರಿನ ಸಿಗಲ್ಲಾಗ್ಯಾವ ಅಂದ್ರಂತವ್ರು. ಯಾಕೆ? ಬೆಕ್ಕಿನ ಕೆಲಸ ಏನ್ರಿ? ಬೆಕ್ಕ ದನಗಳನ್ನು ಮೇಯಿಸಲ್ಲ, ಅದಕ್ಕೆ ಹುಲ್ಲು ಹಾಕಲ್ಲ, ಹಾಲು ಹಿಂಡಲ್ಲ, ಕಾಸಲ್ಲ, ಆದ್ರೆ ಕುಡಿಲಾರದೆ ಇರಲ್ಲ. ಹಿಂಗದಾವ ಬೆಕ್ಕಿನ ಮರಿ ಅಂದ್ರಂತವ್ರು. ಅದಕ್ಕೆ ಇಂಥ ಮರಿಗಳಲ್ಲ, ಅದು ಈ ನಾಡನ್ನು ಕಟ್ಟಲಿಕ್ಕೆ ಬಂದಿರುವಂಥ ಶಿವಯೋಗಿ ಆಗ್ತಾನೆ ಅಂದಾಗ ಕೊನೆಗೆ ಅವರ ಮಾತಿನಂತೆ ಆ ಸಿದ್ಧರಾಮರನ್ನು ಕರ್ಕೊಂಡು ಬಂದ. ಅದು ಮುಂದೆ ದೊಡ್ಡ ಕತ್ತಿ ಇದೆ, ಮುಂದೆ ಅಚಿಲೇರಿ ಜಿಡಗ, ಹೀಗೆ ಎಲ್ಲ ವಿಚಾರಗಳು ಹೇಳಕ್ಕೆ
ಈಗ ಅವಕಾಶವಲ್ಲ. ಒಟ್ಟಿನ ಮೇಲೆ 1/6/1964 ಇಸ್ವಿಯೊಳಗೆ ಮುಗುಳುಕೋಡದ ಮಠದ ಯಲ್ಲಾಲಿಂಗ ಮಹಾರಾಜರು ಅಧಿಕಾರ ಯಾರಿಗೆ ಕೊಡ್ತಾರೆ ಅಂದರೆ ಷಡಕ್ಷರಿ ಶಿವಯೋಗಿ ಸಿದ್ಧರಾಮರಿಗೆ ಅಧಿಕಾರವನ್ನು ದಯಪಾಲಿಸ್ತಾರೆ. ಅಧಿಕಾರವನ್ನು ದಯಪಾಲಿಸಿರುವಂಥ ಯಲ್ಲಾಲಿಂಗರು ಅವ್ರದ್ದೇನು ದಿನ ಬಾಯಾಗಿತ್ತಲ್ಲ, ಯಾರ ಗೊಡವಿ ನಮಗ್ಯಾಕ ಶಿವ ಧ್ಯಾನದಳು ಬಹುಮಾನವೈತಿ ಅನುಕೋತ ಇನ್ನೇನ ಈ ಲೋಕದ ಯಾತ್ರೆಯನ್ನ ಬಿಡುವಂಥ ದಿನಮಾನಗಳು ಬರ್ತವೆ. ನಮ್ಮ ಶರಣರ ನಾವು ಹೇಳ್ತೀವಲ್ಲ, ಮರಣವೇ ಮಹಾನವಮಿ. ಮರಣಕ್ಕೆ ನಾವು ಯಾವತ್ತೂ ಅಂಜಿಲ್ಲ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕ್ಕಾರಂಜುವರು ಇದಕ್ಕಾರಳಕುವರ ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದ್ದ ಒಂದು ದಿನ ಸಾಯ್ತದ, ಏರಿದ್ದ ಒಂದು ದಿನ ಇಳಿತದ. ಎಲ್ಲಿ ಏರದ ಅಲ್ಲಿ ಇಳುವಿರದ, ಎಲ್ಲಿ ಸುಖ ಅದ ಅಲ್ಲಿ ದುಃಖ ಇರದ, ಎಲ್ಲಿ ಹುಟ್ಟದ ಅಲ್ಲಿ ಸಾವು ಇರದ. ಇದು ಕಾಲಚಕ್ರ ತಿರುಗುವುದೇ. ಅದಕ್ಕಾಗಿಯೇ ನಮ್ಮ ಶರಣರ ಲೇಷೆನಿಸಿಕೊಂಡ 5 ದಿನ ಬದುಕಿದರೇನ, ಲೇಷೆನಿಸಿಕೊಂಡ 3 ದಿನ ಬದುಕಿದರೇನ, ಕೂಡಲ ಸಂಗನ ಶರಣರಲ್ಲಿ ಲೇಷೆನಿಸಿಕೊಂಡ ಅರಗಳಿಗೆ ಬದುಕಿದರೆ ಸಾಲದೆ ಅಂತ. ಬಹಳ ದಿನ ಬದುಕಿದರೆ ಬದುಕ್ಯಾರಂತಿಲ್ಲ, ಅರಗಳಿಗೆ ನಿಮಿಷವಾದರೆ ಬದುಕು ಸಾರ್ಥಕತೆಯ ಬದುಕನ್ನು ಬದುಕಿದ. ಇಲ್ಲಿ ಯಲ್ಲಾಲಿಂಗರು 125ನೇ ವಯಸ್ಸಿನೊಳಗ ಆಗ ಮರಣಕ್ಕೆ ಅಂಜದೆ ಯಾರ ಗೊಡವಿ ನಮಗೇನೈತಿ ಶಿವ ಧ್ಯಾನದಳು ಬಹುಮಾನವೈತಿ ಅಂತ ನಿತ್ಯ ಆ ಶಿವನಾಮ ಸ್ಮರಣೆಯೊಳಗ ಬದುಕನ್ನು ಕಟ್ಟಿಕೊಂಡ. ಮರುಳೇನಿ ಗುರುವಿನ ಮರತಿರಬೇಡ, ಮಾಡೋ ಗುರುವಿನ ಧ್ಯಾನ, ಗುರುವಿನ ಧ್ಯಾನ. ಮರುಳೇ ನೀನು ಮರತಿರಬೇಡ, ಗುರುವಿನ ಮರತಿರಬೇಡ, ಮಾಡೋ ಗುರುವಿನ ಧ್ಯಾನ, ಗುರುವಿನ ಧ್ಯಾನ, ಗುರುವಿನ ಭಜನ. ಮರುಳೇ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ. ತಿಳಿದು ನೋಡಲೋ ರೀತಿ ಬಿಡುವ ವಿಚಾರ, ಮಾಡೋ ವಿಚಾರ, ಬಿಡುವ ವಿಚಾರ, ಮಾಡೋ ವಿಚಾರ. ಸ್ಥಿರವಲ್ಲೋ ಸಂಸಾರ, ಸ್ಥಿರವಲ್ಲೋ ಈ ಸಂಸಾರ. ಮರುಳೇ ಮರುಳೇ ನೀ ಮರತಿರಬೇಡ, ಗುರುವಿನ ಮರತಿರಬೇಡ, ಗುರುವಿನ ಮರತಿರಬೇಡ.
ತನಕ ಹಂಬಲಿಸಿರುವೆ ಹಂಬಲಿಸಿರುವೆ ನಂದೀಶನ ಮರೆತೋ ನಂದೀಶನ ಮರೆತೋ ಕಂದ ನಿನಗೊಂದಿಲ್ಲಾಗಿ ಮವಾದಿ ಸುಂದರ ಗುರುವಿನ ಪಾದವನಂಬೋ ಮರುಳೇ ನೀನು ಮರತಿರಬೇಡ ಗುರುವಿನ ಮರತಿರಬೇಡ ಮಾಡೋ ಗುರುವಿನ ಧ್ಯಾನ ಅಡಿಗಡಿಗೆ ಶಿವ ನಾಮವ ಸ್ಮರಿಸಿ ಅಡಿಗಡಿಗೆ ಶಿವ ನಾಮವ ಸ್ಮರಿಸಿ ದೃಢ ಭಕ್ತಿಯ ನಿಲ್ಲಿಸೋ ಮರುಳೇ ದೃಢ ಭಕ್ತಿಯ ನಿಲ್ಲಿಸೋ ಮರುಳೇ ಶಿಶುನಳದೀಶ ಶಿಶುನಳದೀಶ ಶ್ರೀ ಬಸವೇಶನ ಶಿಶುನಳದೀಶ ಶ್ರೀ ಬಸವೇಶನ ಸುಂದರ ಗುರುವಿನ ಪಾದವನಂಬೋ ನಂಬೋ ಮರುಳೇ ನೀನು ಮರತಿರಬೇಡ ಗುರುವಿನ ಮರತಿರಬೇಡ ಮಾಡೋ ಗುರುವಿನ ಧ್ಯಾನ ಗುರುವಿನ ಧ್ಯಾನ ಗುರುವಿನ ಭಜನ ಶಿವನ ಧ್ಯಾನ ಶಿವನ ಧ್ಯಾನ ಗುರುವಿನ ಧ್ಯಾನ ಮರುಳೇ ನೀನು ಮರತಿರಬೇಡ 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 ಮಾಡೋ ಗುರುವಿನ ಧ್ಯಾನ ಯಲ್ಲಾಲಿಂಗ ಮಹಾರಾಜರು ಕೊನೆ ಗಳಿಗೆಯೊಳಗ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾನೆ 125 ವರ್ಷ ಸಾರ್ಥಕವಾಗಿರುವಂಥ ಈ ಬದುಕನ್ನು ಕಳೆದು ಕೊನೆಯ ಗಳಿಗೆಯೊಳಗ ಎಲ್ಲ ಭಕ್ತಾದಿಗಳಿಗೆ ಹೇಳ್ತಾ ಇದ್ದಾರೆ. ಈಗೇನ ಈ ಮಠದ ಉತ್ತರಾಧಿಕಾರಿಗಳಾಗಿರುವಂಥ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರದಾರಲ್ಲ, ಅವರು ಸಿದ್ಧಲಿಂಗನ 2ನೇ ಅವತಾರಿಯಾಗಿ ಬಂದಾರಪ್ಪ. ನೀವೆಲ್ಲರೂ ಭಯಭಕ್ತಿಯಿಂದ ಈ ಮಠವನ್ನು ಸ್ವಾಮಿಗಳನ್ನು ಪ್ರೀತಿಯಿಂದ ಕಾಣ್ರಿ ಅಂತ ಹೇಳಿ ಕೊನೆಗೆ ಶಿವಧ್ಯಾನದೊಳಗ 5/2/1986 ಇಸ್ವಿ ಶುಕ್ರವಾರ ದಿನ ಬೆಳಗಿನ ಜಾವ 5 ಗಂಟೆಗೆ ಯಲ್ಲಾಲಿಂಗ ಮಹಾರಾಜರ ಈ ಕಾಣುವ ದೇಹದಿಂದ ಕಣ್ಮರೆಯಾಗ್ತಾರ, ಲಿಂಗೈಕ್ಯರಾಗ್ತಾ ಇದ್ದಾರೆ. ಕಾಯಿ ಹೊಡಿಯುವ ನೋಡ, ಕರ್ಪೂರಜ್ ಕಾಯಿ ಹೊಡಿ. ಯಲ್ಲಾಲಿಂಗ ಮಹಾರಾಜರು ಈ ಕರ್ಪೂರ ಅಂದ್ರೆ ಕರ್ಪೂರನ ಹಚ್ಚದ ಹೆಂಗ ಬೇರಿಲ್ಲದಂತೆ ಹೆಂಗ ಹೋಗ್ತದ. ಪಂಚಭೂತಗಳಿಂದ ಬಂದಿರುವ ದೇಹ ಮತ್ತೆ ಪಂಚಭೂತಗಳಲ್ಲಿಯೇ ಲೀನವಾಗ್ತಾ ಇದೆ ಅನ್ನೋದಕ್ಕೆ ಇವತ್ತು ಯಲ್ಲಾಲಿಂಗ ಮಹಾರಾಜರ ದೇಹ ಅಟ್ಟೆ ಬೆಳಗ್ಗೆ ಹೊಡಿ ಮತ್ತೆ ಎಲ್ಲರಿಗೆ ಎಬ್ಸಿ ಅಂತೀನ. ಕಾಣುವ ದೇಹದಿಂದ ಕಣ್ಮರೆಯಾಗಿದ್ದಾರೆ. ಇಡೀ ಅವರ ಲಿಂಗ ದೇಹವನ್ನು ಪಲ್ಲಕ್ಕಿ ಮೆರವಣಿಗೆ ಮಾಡಿ ಮುಗುಳುಕೋಡದೊಳಗ ಅವರ ಗದ್ದಿಗೆ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಕಥೆಯನ್ನು ನಾವೆಲ್ಲ 20 ದಿನಗಳಿಂದ ಕೇಳುತ್ತಾನೆ ಬಂದಿದ್ದೇವೆ.
ಈಗ ಎಲ್ಲ ಲಿಂಗರು ಲಿಂಗದೊಳಗಾಗಿದ್ದಾರೆ. ನಮ್ಮ